ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಅಧ್ಯಾಯ 7 ಘನಾಕೃತಿಗಳ ದೃಕ್ಗೋಚರಣ. ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣ, ಅಭ್ಯಾಸ 7.3 ಅನ್ನ ಬಿಡಿಸೋಣ. ಹಾಗಾದ್ರೆ ಅಭ್ಯಾಸ 7.3 ಅಲ್ಲಿ ಮೊದಲನೇ ಪ್ರಶ್ನೆ, ಒಂದು ಬಹುಮುಖಿ ತನ್ನ ಮುಖಗಳಾಗಿ ಇವನ್ನು ಹೊಂದಬಹುದೇ? ಈ ಕೆಳಗೆ ಕೊಟ್ಟಂತ ಪ್ರಶ್ನೆಗಳು ಒಂದು ಬಹುಮುಖಿಗೆ ಇರಬಹುದು ಅಥವಾ ಇಲ್ಲ ಅಂತ ಕೇಳ್ಯಾರ. ಹಾಗಾದ್ರೆ ಮೊದಲೇದ್ದೇನು, 3 ತ್ರಿಕೋನಗಳು. ಒಂದು ಬಹುಮುಖಿಗೆ 3 ತ್ರಿಕೋನಗಳು ಇರ್ಬೋದಾ ಅಂತ ಕೇಳ್ಯಾರ. ಇಲ್ಲ, ಇದು ಸಾಧ್ಯವಿಲ್ಲ ಅಂತ ನಾವೇನ್ ಮಾಡ್ಬೇಕು, ಬರಿಬೇಕು. ತಿಳಿತಲ್ಲ, ಒಂದು ಬಹುಮುಖಿಗೆ 4 ತ್ರಿಕೋನಗಳು ಇರಲು ಸಾಧ್ಯ ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ, ಇಲ್ಲಿ ಇಲ್ಲ ಅಂತ ಬರಿಬೇಕು. ನೆಕ್ಸ್ಟ್, 4 ತ್ರಿಕೋನಗಳು. ಒಂದು ಬಹುಮುಖಿಗೆ 4 ತ್ರಿಕೋನಗಳು ಇರಲು ಸಾಧ್ಯ ಐತೆನ, ಹೊಂದಬಹುದನ್ನೋದು ಅಂತ ಕೇಳ್ಯಾರ. ಹೌದು, 4 ತ್ರಿಕೋನಗಳು ಸಾಧ್ಯ ಐತಿ. 4 ತ್ರಿಕೋನಗಳು ಸಾಧ್ಯ ಐತಿ. ಇದನ್ನ ನಾವೇನಂತ ಕರಿತೀವಿ, ತ್ರಿಕೋನ ಪಾದ ಪಟ್ಟಕ ಅಂತ ಕರಿತೀವಿ. ಏನು? ತ್ರಿಕೋನ ಪಾದ ಪಟ್ಟಕ. ತಿಳಿತಾಪ? ನೆಕ್ಸ್ಟ್, ಇದು ಸಾಧ್ಯ, ಅದಕ್ಕೆ ಅದನ್ನ ತ್ರಿಕೋನ ಪಾದ ಪಟ್ಟಕ ಎಂದು ಕರಿತೇವಿ ಅಂತ ನಾವು ಬರಿಬೇಕು. ನೆಕ್ಸ್ಟ್, 3ನೇ ಪ್ರಶ್ನೆ, ಒಂದು ಚೌಕ ಮತ್ತು 4 ತ್ರಿಕೋನಗಳು. ಒಂದು ಚೌಕ ಮತ್ತು 4 ತ್ರಿಕೋನಗಳು ಇರ್ಬಹುದನೋ? ಹೌದು, ಇರ್ಬೋದು, ಸಾಧ್ಯ. ಇದು ಕೂಡ ಸಾಧ್ಯ ಐತಿ. ಆದ್ರೆ ಇದನ್ನ ಏನಂತ ಕರಿತೀವಿ ನಾವು, ವರ್ಗಪಾದ ಗೋಪುರ ಅಂತ ಕರಿತೀವಿ. ಏನು? ವರ್ಗಪಾದ ಗೋಪುರ. ತಿಳಿತಲ್ಲಪ್ಪ? ಮೊದಲಿಗೆ ನೀವು ಅಭ್ಯಾಸ 7.1 ಅನ್ನ ಪರ್ಫೆಕ್ಟ್ ಆಗಿ ಕಲಿಬೇಕು. ಅಭ್ಯಾಸ 7.1 ಬಂದ್ರೆ ಈ ಅಭ್ಯಾಸ ಏನ್ ಮಾಡುತ್ತೀರಿ, ಸರಳವಾಗಿ ಬಿಡಿಸ್ತೀರಿ. ನೆಕ್ಸ್ಟ್, ಯಾವುದೇ ಸಂಖ್ಯೆಯ ಮುಖಗಳನ್ನು ಹೊಂದಿರುವ ಬಹುಮುಖಿ ಇರಲು ಸಾಧ್ಯವೇ? ಅದು ಯಾವ್ದರ ಸಂಖ್ಯೆ ಇರುವ ಬಹುಮುಖಿಗಳು ಇರಲು ಸಾಧ್ಯ ಐತ್ಯಾ ಅಂತ ಕೇಳ್ಯಾರ. ಮುಖಗಳ ಸಂಖ್ಯೆ 4 ಅಥವಾ 4ಕ್ಕಿಂತ ಹೆಚ್ಚಿಗೆ ಇದ್ರೆ ಸಾಧ್ಯ ಐತಿ. ಅದಕ್ಕಿಂತ ಕಡಿಮೆ ಇದ್ರೆ ಏನಿಲ್ಲ, ಸಾಧ್ಯ ಇಲ್ಲ. ಏನು? ಮುಖಗಳ ಸಂಖ್ಯೆ 4 ಅಥವಾ 4ಕ್ಕಿಂತ ಹೆಚ್ಚು ಇದ್ದರೆ ಸಾಧ್ಯ. ತಿಳಿತಲ್ಲಪ್ಪ? ಎಷ್ಟಿರ್ಬೇಕು? ಮುಖಗಳ ಸಂಖ್ಯೆ 4 ಅಥವಾ 4ಕ್ಕಿಂತ ಹೆಚ್ಚಿಗೆ ಇರ್ಬೇಕು. ಹೆಚ್ಚಿಗೆ ಇದ್ರೆ ಏನಾಗುತ್ತದ, ಸಾಧ್ಯ ಆಗತ್ತ. ಹಂಗಂದ್ರೆ ಇಲ್ಲಿ ಮೊಳೆ ಐತಿ. ಮುಂದಿನ ಪ್ರಶ್ನೆ ಇದು, ಕೆಳಗಿನಲ್ಲಿ ಯಾವುವು ಪ್ರಿಸಮ್ಗಳು ಯಾವುವು ಅಂತ ಕೇಳ್ಯಾರ. ಮೊಳೆ ಐತಿ, ಮತ್ತ ಚೂಪು ಮಾಡಿಲ್ಲದ ಪೆನ್ಸಿಲ್ ಅಂದ್ರೆ ಕೆತ್ತಲಾರ್ದ ಹೊಸ ಪೆನ್ಸಿಲ್ ಐತಿ. ನೆಕ್ಸ್ಟ್, ಪೇಪರ್ ವೈಟ್ ಐತಿ. ನೆಕ್ಸ್ಟ್, ಡಬ್ಬಿ ಐತಿ. ಇದ್ರಾಗ ಯಾವ್ಯಾವ ಪ್ರಿಸಮು ಅಂತ ಕೇಳ್ಯಾನ. ಹಂಗಂದ್ರೆ ಇದ್ರೊಳಗ ಪ್ರಿಸಮ್ ಯಾವ ಹೇಳ್ರಿ? ಚೂಪು ಮಾಡದ ಪೆನ್ಸಿಲ್ ಪ್ರಿಸಮ್, ಹೌದು. 2ನೇದ್ದು ಪ್ರಿಸಮ್ ಮತ್ತ 4ನೇದ್ದು ಡಬ್ಬಿ. 2 ಮತ್ತು 4 ಇವುಗಳು ಏನಿವು? ಪ್ರಿಸಮ್ಗಳು. ಯಾವ್ಯಾವು? 2ನೇದ್ದು ಏನಪ್ಪಾ? ಚೂಪು ಮಾಡಿಲ್ಲದ ಪೆನ್ಸಿಲ್. ಯಾವ್ದು ಚೂಪ್ ಮಾಡಿಲ್ಲಲ್ಲ ಆ ಪೆನ್ಸಿಲ್ ಮತ್ತ ಡಬ್ಬಿ, ಇವು 2 ಏನಪ್ಪಾ? ಪ್ರಿಸಮ್ಗಳು. ತಿಳಿತಲ್ಲ? ನೆಕ್ಸ್ಟ್, 4ನೇ ಪ್ರಶ್ನೆ, ಪಟ್ಟಕಗಳು ಮತ್ತು ಸಿಲಿಂಡರ್ಗಳು ಯಾವ ರೀತಿಯಲ್ಲಿ ಹೋಲುತ್ತ? ಪಟ್ಟಕ ಮತ್ತು ಸಿಲಿಂಡರ್ ಹೆಂಗ ಒಂದಕ್ಕೊಂದು ಹೋಲ್ತಾವು, ಹೆಂಗ ಸಮ ಅದಾವು ಅಂತ ಕೇಳ್ತಾವ ನಾವು. ಹೆಂಗಂದ್ರ 2 ಆಕೃತಿಗಳು ಘನಾಕೃತಿಗಳಾಗ್ಯಾವ. ಹೌದಪ್ಪ? ಪಟ್ಟಕನ ಮತ್ತು ಸಿಲಿಂಡರ್ ಏನು? 2 ಆಕೃತಿಗಳು ಘನಾಕೃತಿಗಳು. ಹೌದು. ನೆಕ್ಸ್ಟ್, ಪಟ್ಟಕದ ಪಾದದ ಬಾಹುಗಳು ಹೆಚ್ಚಾಗುತ್ತಾ ಹೋದಂತೆ ಅದು ಸಿಲಿಂಡರನ ಆಕಾರಕ್ಕೆ ಬರುತ್ತದೆ. ಯಾವಾಗ ಪಟ್ಟಕದ ಪಾದದ ಬಾಹುಗಳು ಹೆಚ್ಚಾಕವು ಅವಾಗ ಅದು ಏನಾಗತ್ತಪ್ಪ, ಸಿಲಿಂಡರ್ ಆಗತ್ತ ಅಂತ ನಾವೇನ್ ಮಾಡ್ಬೇಕಿಲ್ಲಿ ಹೇಳ್ಬೇಕು. ನೆಕ್ಸ್ಟ್, 4ನೇದ್ರಾಗ 2ನೇ ಪ್ರಶ್ನೆ, ಗೋಪುರಗಳು ಮತ್ತು ಶಂಕುಗಳು ಏನಪ್ಪಾ? ಗೋಪುರಗಳು ಮತ್ತು ಶಂಕುಗಳು ಯಾವ ರೀತಿಯಲ್ಲಿ ಹೋಲ್ತಾವು? ಗೋಪುರ ಮತ್ತು ಶಂಕ ಹೆಂಗ ಸೇಮ್ ಅದಾವು ಅಂದ್ರ 2 ಆಕೃತಿಗಳು ಘನಾಕೃತಿಗಳು. ಯಾವ್ಯಾವು? ಗೋಪುರ ಮತ್ತು ಶಂಕು 2 ಏನು? ಘನಾಕೃತಿಗಳು. ಗೋಪುರದ ಪಾದದ ಬಾಹುಗಳು ಹೆಚ್ಚಾಗುತ್ತಾ ಹೋದಂತೆ ಅದು ಶಂಕುವಿನ ಆಕಾರಕ್ಕೆ ಬರುತ್ತದೆ. ಎದರ ಬಾಹುಗಳು ಹೆಚ್ಚಿಗೆ ಆಗ್ಬೇಕಿಲ್ಲಿ? ಗೋಪುರದ ಬಾಹುಗಳು ಹೆಚ್ಚಿಗೆ ಆಗ್ಬೇಕು. ಹೆಚ್ಚಿಗೆ ಆತಂದ್ರ ಅದು ಶಂಕುವಿನ ಆಕಾರಕ್ಕೆ ಏನಾಗತ್ತ, ಬದಲಾಗತ್ತ. ನೆಕ್ಸ್ಟ್, 5ನೇ ಪ್ರಶ್ನೆ ನೋಡ್ರಿ, ಚೌಕಾಕಾರದ ಪಟ್ಟಕ, ಇದು ಪಟ್ಟದಲ್ಲ, ಪಟ್ಟಕ ಮತ್ತು ಘನ 2 ಒಂದೇ
ವಿವರಿಸಿ. ಚೌಕಾಕಾರದ ಪಟ್ಟಕ ಮತ್ತು ಘನ ಎರಡು ಒಂದ ಅನಪ. ಚೌಕಾಕಾರದ ಪಟ್ಟಕ ಮತ್ತು ಘನ ಎರಡು ಒಂದ ಅನ. ಚೌಕಾಕಾರದ ಪಟ್ಟಕವು ಆಯತಘನವು ಆಗಿರಬಹುದು. ಏನ ಚೌಕ ಪಟ್ಟಕ ಏನಾಗಿರ್ಬೋದು, ಆಯತಘನ ಆಗಿರ್ಬೋದು, ಆದ್ರ ಅವು ಎರಡು ಒಂದ ಆಗಿರ್ಬೇಕಿಲ್ಲ. ಡಿಫ್ರೆಂಟ್ ಇರ್ಬೋದು, ಒಂದೇ ಯಾಕಾಗಿರ್ಬೇಕು? ಹಾಗಾಗಿ ಒಂದೇ ಆಗಿರಬೇಕಾಗಿಲ್ಲ ಅಂತ ಬರಿಬೇಕು. ನೆಕ್ಸ್ಟ್, ಕೆಳಗಿನ ಆಕೃತಿಗಳಿಗೆ ಆಯ್ಲರ್ನ ಸೂತ್ರವನ್ನ ಪರಿಶೀಲಿಸಿ. ಆಯ್ಲರ್ನ ಸೂತ್ರ ಏನೈತಪ್ಪ? ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ನ. ಇದೇನು ಆಯ್ಲರ್ನ ಸೂತ್ರ. ಹಂಗಂದ್ರ ಎಫ್ ಅಂದ್ರೇನು? ಎಫ್ ಅಂದ್ರ ಮುಖಗಳ ಸಂಖ್ಯೆ. ಎಫ್ ಅಂದ್ರೇನಪ್ಪ? ಮುಖಗಳ ಸಂಖ್ಯೆ. ಹಂಗಂದ್ರ ವಿ ಅಂದ್ರೇನ? ವಿ ಶೃಂಗಗಳ ಸಂಖ್ಯೆ. ಹೌದಪ್ಪ, ಎಫ್ ಅಂದ್ರ ಮುಖಗಳ ಸಂಖ್ಯೆ, ವಿ ಅಂದ್ರ ಶೃಂಗಗಳ ಸಂಖ್ಯೆ. ಇನ್ನೊಂದೇನ್ ಉಳಿತಪ್ಪ? ಇ ಉಳಿತಲ್ಲ. ಇ ಅಂದ್ರ ಅಂಚುಗಳ ಸಂಖ್ಯೆ. ಈ ಅಂಚುಗಳ ಸಂಖ್ಯೆ. ಇದ್ರಾಗ ಏನಾಗ್ಬೇಕಂದ್ರಪ್ಪ, ಎಫ್ ಪ್ಲಸ್ ವಿ ಅಂದ್ರ ಮುಖಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆಯನ್ನ ಕೂಡಿಸಿದ್ರ ಅಂಚುಗಳ ಸಂಖ್ಯೆ ಪ್ಲಸ್ 2 ಆಗ್ಬೇಕು. ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ಆಗ್ಬೇಕು. ಇಲ್ಲೇ ಮೊದಲನೇ ಚಿತ್ರ ನೋಡ್ರಿ. ಈ ಚಿತ್ರದಾಗ ಒಂದೇದಂತ ತಗೊಳೋಣ್ರಿ ಅಪ್ಪ. ಒಂದೇದಕ್ಕೆ ಆಯ್ಲರ್ ಸೂತ್ರ ಏನು? ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ನ. ಹೌದು. ಹಂಗಂದ್ರ ಇದ್ರಾಗ ಮುಖಗಳು ಎಷ್ಟದವಪ್ಪ? ಎಫ್ 1 2 3 4 5 6 7 ಮುಖಗಳು ಎಷ್ಟದವ? ಒಟ್ಟ 7 ಅದಾವು. ಎಫ್ ಇಸ್ ಈಕ್ವಲ್ ಟು 7. ವಿ ಶೃಂಗಗಳು ಎಷ್ಟದವಪ್ಪ? ಶೃಂಗಗಳನ್ನ ಏನ್ ಮಾಡ್ರಿ? ಎಣಸ್ರಿ. ಶೃಂಗಗಳು ಎಷ್ಟದಾವು? 1 2 3 1 2 3 4 5 6 7 8 9 10 ಶೃಂಗಗಳು ಎಷ್ಟದವು? 10 ಶೃಂಗಗಳದವು. ಹಂಗಂದ್ರ ಶೃಂಗಗಳು 10 ಅದಾವ ಅಂದ್ರ ಅಂಚುಗಳು ಎಷ್ಟದವು? ಅಂಚುಗಳು ಕೂಡ 10 ಅದಾವು. ಹೌದಾ? ಶೃಂಗಗಳು 10. ಅಂಚುಗಳು ಎಷ್ಟದಾವ ನೋಡ್ರಿ? 15 ಅದಾವ ಅಂಚುಗಳು. ಅಂಚುಗಳು ಎಷ್ಟದಪ್ಪ? 15 ಅದಾವ. ಹೌದಾ? ಮುಖಗಳು 7 ಅದಾವ. ಇದು ಶೃಂಗಗಳು 10 ಅದಾವ. ಅಂಚುಗಳು 15 ಅದಾವ. ಹಾಗಾದ್ರೆ ಇದನ್ನ ಏನ್ ಮಾಡ್ರಿ? ಸೂತ್ರಕ್ಕೆ ಹಾಕ್ರಿ. ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2. ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ನ. ಎಫ್ ಎಷ್ಟದವಪ್ಪ? 7. ವಿ ಎಷ್ಟು? 10. ಅಂಚುಗಳು ಎಷ್ಟು? 15 ಅದಾವು. ಪ್ಲಸ್ 2. 10 7 ಸಾರಿ 10 ಪ್ಲಸ್ 7 17. 5 2 17. ಹಂಗಂದ್ರೆ ಇಲ್ಲೇನ ಆಯ್ಲರ್ನ ಸೂತ್ರ ಏನಾಗುತ್ತ? ಸರಿ ಹೊಂದುತ್ತ. ಸರಿ ಹೊಂದುತ್ತಂದ್ರೆ ಹೆಂಗ? ಎರಡು ಸಮ ಬರ್ಬೇಕು. ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರ್ಬೇಕು. ಅವಾಗ ಆಯ್ಲರ್ನ ಸೂತ್ರ ಸರಿ ಹೊಂದುತ್ತದೆ ಅಂತ ನಾವು ಬರಿಬಹುದು. ತಿಳಿತಾಪ? ಎರಡನೇದು ಈ ಚಿತ್ರ ನೋಡ್ರಿ. ಎರಡನೇ ಚಿತ್ರಕ್ಕೂ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ನಪ್ಪ. ಹೌದು. ಹಂಗಂದ್ರೆ ಎಫ್ ಎಷ್ಟದಾವ ಇದ್ರಾಗ? 9 ಅದಾವ. ಎಫ್ ಎಷ್ಟದವು? 9 ಅದಾವು. ವಿ ಎಷ್ಟದವಪ್ಪ? ಅವು ಕೂಡ 9 ಅದಾವು. ಎಣಸ್ಕೋಬೇಕು ನೀವಿಲ್ಲಿ. ಮುಖ ಶೃಂಗ ಎಲ್ಲ ಗೊತ್ತಿರ್ಬೇಕು. ಶೃಂಗಗಳನ್ನ ಯಾವ ರೀತಿ ನಾವು ಗುರುತಿಸ್ಬೇಕು ಅಂತ. ಈ ಅಂಚುಗಳು ಎಷ್ಟದವಪ್ಪ? 16 ಅದಾವ. ಅಂಚುಗಳು 16 ಅದಾವ. ಹಾಗಾದ್ರೆ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ನ. ಎಫ್ ಎಷ್ಟು? 9 ಪ್ಲಸ್ 9 16 ಪ್ಲಸ್ 2. 9ಕ್ಕೆ 9 ಕೂಡಿಸಿದ್ರೆ ಎಷ್ಟಪ್ಪ? 18. 16 2 18. 18 ಇಸ್ ಈಕ್ವಲ್ ಟು 18. ಹಂಗಂದ್ರ ಇಲ್ಲಿನೂ ಕೂಡ ಏನಾಗತ್ತ? ಸರಿ ಹೊಂದುತ್ತದೆ ಅಂತ ಬರಿಬೇಕು. ಯಾವಾಗ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರ್ತೈತಿ ಅವಾಗ ಆಯ್ಲರ್ನ ಸೂತ್ರ ಸರಿ ಹೊಂದುತ್ತ. ಆಯ್ಲರ್ನ ಸೂತ್ರ ಇನ್ನೊಮ್ಮೆ ಏನ್ ನೆನಪು ಮಾಡ್ಕೋರಿ? ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2. ತಿಳಿತಾಪ? ನೆಕ್ಸ್ಟ್ ಇಲ್ಲಿ ನೋಡ್ರಿ. ಆಯ್ಲರ್ನ ಸೂತ್ರವನ್ನು ಉಪಯೋಗಿಸಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನ ತುಂಬಿ. ಆಯ್ಲರ್ನ ಸೂತ್ರವನ್ನು ಉಪಯೋಗಿಸ್ಕೋಬೇಕು. ಆಗಲೇ ಕಲಿತ್ರಿ. ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2. ಹೌದಾ? ಇಲ್ಲಿ ಒಂದೇಕ ಮುಖ ಗೊತ್ತಿಲ್ಲ. ಹೌದಾ? ಮುಖ ಗೊತ್ತಿಲ್ಲ. ಇಲ್ಲಿ ಎರಡು ಗೊತ್ತಿರ್ತಾವ. ಶೃಂಗ ಅಂಚುಗಳು ಕೊಟ್ರ. ಮುಖಗಳು ಶೃಂಗಗಳು ಅಂಚುಗಳು. ಒಂದೇ ಕ್ವಶನ್ ಮುಖ ಗೊತ್ತಿಲ್ಲ, ಶೃಂಗ ಗೊತ್ತೈತಿ, ಅಂಚು ಗೊತ್ತೈತಿ. ಮತ್ತ ಮುಖ ಗೊತ್ತೈತಿ, ಶೃಂಗಗಳು ಗೊತ್ತಿಲ್ಲ, ಅಂಚುಗಳು ಗೊತ್ತದವು. ಈ ರೀತಿಯಾಗಿ ನಾವು ಆಯ್ಲರ್ನ ಸೂತ್ರಗಳನ್ನ ಏನ್ ಮಾಡ್ಬೇಕಪ್ಪ? ತುಂಬಬೇಕು. ಒಂದೇಕ್ ನೋಡೋಣ್ರಿ. ಮೊದಲನೇದ್ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ಅಂತ ಗೊತ್ತೈತಿ. ಹಾಗಾದ್ರೆ ಇದ್ರಾಗ ಎಫ್ ಅಂದ್ರೇನ ಗೊತ್ತಿಲ್ಲ. ಇದನ್ನ 1 ಅಂತ ತಗೊಳೋಣ್ರಿ. ಇದನ್ನ 2 ಅಂತ ತಗೊಳೋಣ್ರಿ. ಇದನ್ನ 3 ಅಂತ ತಗೊಳೋಣ್ರಿ. ಹಾಗಾದ್ರೆ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2
ಇದ್ರಾಗ ಎಫ್ ಅಂತ ಗೊತ್ತಿಲ್ಲ. ಎಫ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ವಿ ಅಂದ್ರ ಶೃಂಗ. ಶೃಂಗ ಎಷ್ಟೈತಿ? 6 ಐತಿ. ಹೌದಾ? ನೆಕ್ಸ್ಟ್ ಇ ಎಷ್ಟೈತಿ? 12 ಐತಿ. ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2. ಎಫ್ ಗೊತ್ತಿಲ್ಲ, ಹಂಗ ಬರೀರಿ. ಪ್ಲಸ್ ವಿ 6, ಇ ಅಂದ್ರ 12 ಪ್ಲಸ್ 2. ಹೌದಾ? ಎಫ್ ಪ್ಲಸ್ 6 ಇಸ್ ಈಕ್ವಲ್ ಟು 12 14. ಎಫ್ ಇಸ್ ಈಕ್ವಲ್ ಟು 14ರಾಗ 6 ಕಳಿತೀರಿ, ಎಫ್ ಇಸ್ ಈಕ್ವಲ್ ಟು 8. ಹಂಗಂದ್ರೆ ಇಲ್ಲಿ ಎಷ್ಟು ಬರ್ತೈತಪ್ಪ? 8 ಬರ್ತೈತಿ ಅಂತ ನಾವೇನ್ ಮಾಡ್ಬೇಕು? ಬರಿಬೇಕು. ಮತ್ತೆ ಎರಡನೇದು ಇಲ್ಲಿ ಏನ್ ಗೊತ್ತೈತಿ? ಮುಖಗಳು ಗೊತ್ತೈತಿ. ಎಫ್ ಇಸ್ ಈಕ್ವಲ್ ಟು 5. ಎಫ್ ಇಸ್ ಈಕ್ವಲ್ ಟು 5. ಶೃಂಗಗಳು ಗೊತ್ತಿಲ್ಲ. ವಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇ ಇಸ್ ಈಕ್ವಲ್ ಟು 12. ಹೌದು. ಇವಾಗ ಏನ್ ಮಾಡೋಣ್ರಿ? ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2. ಎಫ್ 5, ವಿ ಗೊತ್ತಿಲ್ಲ. ವಿ ಹಂಗ ಬರೀರಿ. 12 ಪ್ಲಸ್ 2. ವಿ ಇಸ್ ಈಕ್ವಲ್ ಟು 12ಕ್ಕೆ 2 ಕೂಡಿಸಿದ್ರ 14 ಪ್ಲಸ್ 5. ಈ ಕಡೆ ಬಂದ್ರ -5. ಹೌದನ್ಪ? ಇಲ್ಲೇ ಸಾರಿ ತಪ್ಪಿದು. ಇದೇನಾಗತ್ತ? ಇದನ್ನ ತಗೋಬೇಕಾಗಿತ್ತ ನಾವು. 5 ಕ್ವಶನ್ ಮಾರ್ಕ 9 ತಗೋಬೇಕಾಗಿತ್ತು ಇಲ್ಲಿ. ಇದನ್ನ 2 ಅಂತ ಕನ್ಸಿಡರ್ ಮಾಡಿರೇನಿಲ್ಲ. 5 ಕ್ವಶನ್ ಮಾರ್ಕ್ 9. ಹಾಗಾದ್ರೆ ಇಲ್ಲಿ ಏನಾಗತ್ತಪ್ಪ? 9 ಆಗತ್ತ. 9ಕ್ಕೆ 2 ಕೂಡಿಸಿದ್ರೆ ಎಷ್ಟು? 11. 9ಕ್ಕೆ 2 ಕೂಡಿಸಿದ್ರ 11. 11ರಾಗ 5 ಹೋದ್ರೆ ಎಷ್ಟಪ್ಪ? 6. ಹೌದಾ? ತಿಳಿತನ? ಇಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೇಡ್ರಿ. ಈಗ ಇದು ಪ್ರಶ್ನೆ 1 ಅಂತ ತಗೊಂಡಿದ್ವಿ. ಇದು ಕ್ಲಿಯರ್ ಆತ. ಪ್ರಶ್ನೆ 2 5 ಕ್ವಶನ್ ಮಾರ್ಕ್ 9. ಮುಖಗಳ ಸಂಖ್ಯೆ ಎಷ್ಟಪ್ಪ? 5. ಶೃಂಗಗಳು ಎಷ್ಟಪ್ಪ? ಗೊತ್ತಿಲ್ಲ. ಅಂಚುಗಳು ಎಷ್ಟಪ್ಪ? 9. ಅಂಚುಗಳು ಎಷ್ಟಪ್ಪ? 9. ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2. 5 ಪ್ಲಸ್ ವಿ ಗೊತ್ತಿಲ್ಲ. ಅಂಚುಗಳು ಎಷ್ಟಪ್ಪ? 9 ಪ್ಲಸ್ 2. 9 2 11 ಪ್ಲಸ್ 5 ಈ ಕಡೆ ಬಂದ್ರೆ ಎಷ್ಟಪ್ಪ? -5. ವಿ ಇಸ್ ಈಕ್ವಲ್ ಟು 6. ಅಂಚುಗಳು ಎಷ್ಟಪ್ಪ? ಬಟ್ಟ 6 ಅಂಚುಗಳು. ತಿಳಿತಲ್ಲ? ಇವಾಗ 3ನೇ ಪ್ರಶ್ನೆ ಒಳಗೆ ಏನ್ ಗೊತ್ತಿಲ್ಲ ನಮ್ಗ? ಅಂಚುಗಳು ಗೊತ್ತಿಲ್ಲ. 3ನೇ ಪ್ರಶ್ನೆ ಒಳಗೆ ಏನ್ ಗೊತ್ತಿಲ್ಲ? ಅಂಚು ಗೊತ್ತಿಲ್ಲ. ಮುಖ ಎಫ್ ಈಕ್ವಲ್ ಟು 20. ಎಫ್ ಇಸ್ ಈಕ್ವಲ್ ಟು 20 ಮತ್ತು ವಿ ಇಸ್ ಈಕ್ವಲ್ ಟು 12. ಅಂಚುಗಳು ಏನಿಲ್ಲ ಅಲ್ಲಿ? ಗೊತ್ತಿಲ್ಲ. ಹಂಗಂದ್ರ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2ನ 20 ಪ್ಲಸ್ 12. 20 ಪ್ಲಸ್ 12 ಈಸ್ ಈಕ್ವಲ್ ಟು ಇ ಪ್ಲಸ್ 2ನ 20ಕ್ಕೆ 12 ಕೂಡಿಸಿದ್ರ 32 ಈಸ್ ಈಕ್ವಲ್ ಟು ಇ ಪ್ಲಸ್ 2ನ ಪ್ಲಸ್ 2 ಈ ಕಡೆ ಬಂದ್ರೆ ಏನಾಗತ್ತಪ್ಪ? -2 ಆಗುತ್ತ. 32 - 2 ಈಸ್ ಈಕ್ವಲ್ ಟು ಇ. 32ರಾಗ 2 ಹೋದ್ರ 30 ಈಸ್ ಈಕ್ವಲ್ ಟು ಇ. ಹಾಗಾದ್ರೆ 3ನೇ ಪ್ರಶ್ನೆ ಒಳಗ ಅಂಚುಗಳು ಎಷ್ಟದಪ್ಪ? 30 ಅದಾವು ಅಂತ ನಾವ್ ಏನ್ ಮಾಡ್ಬೇಕು? ಚಾಕ್ ಬಾಕ್ಸ್ ಒಳಗ ತುಂಬಬೇಕು. ತಿಳಿತಾ? ನೆಕ್ಸ್ಟ್ ಒಂದು ಪಾಲಿಹೈಡ್ರೈಡ್ ನ 10 ಮುಖಗಳು. ಎಷ್ಟು ಮುಖಗಳು? 10 ಮುಖಗಳು, 20 ಅಂಚುಗಳು, 15 ಶೃಂಗಗಳನ್ನ ಹೊಂದಬಹುದೇ? ಅದು ಪಾಲಿಹೈಡ್ರೈಡ್ ಐತಿ, ಅದಕ್ಕೆ 10 ಮುಖ ಐತಿ, ಮತ್ತೆ 20 ಅಂಚುಗಳದಾವು, 15 ಶೃಂಗ ಹೊಂದಬಹುದೋ ಇಲ್ಲೋ ಅಂತ ಕೇಳ್ಯಾರ. ನಾವ್ ಇಲ್ಲಿ ಏನ್ ಮಾಡ್ಬೇಕಪ್ಪ? ಐಲರ್ನ ಸೂತ್ರನ ಅಪ್ಲೈ ಮಾಡೋಣ್ರಿ. ಅಪ್ಲೈ ಮಾಡಿ ಅದು LHS = RHS ಬಂದ್ರ ಹೊಂದತ್ತ, ಬರ್ಲಿಲ್ಲ ಅಂದ್ರ ಹೊಂದುದಿಲ್ಲ ಅಂತ ಏನ್ ಮಾಡ್ಬೇಕು? ಹೇಳ್ಬೇಕು. ಮತ್ತೆ ಇಲ್ಲಿ ನೋಡ್ರಿ, ಎಫ್ ನೆಕ್ಸ್ಟ್ ಏನ್ ಬರ್ತಪ್ಪ? ವಿ ಮತ್ತ ಇ. ಇಷ್ಟೊತ್ತನ ಕಲ್ತಿದ್ರಾಗ ಎಫ್ ಅಂದ್ರೆ ಏನಪ್ಪಾ? ಮುಖಗಳು ಎಷ್ಟದವಪ್ಪ? 10 ಅದಾವ. ಮುಖಗಳು ಎಷ್ಟದಾವು? 10 ಅದಾವು. ವಿ ಅಂದ್ರೆ ಏನಪ್ಪಾ? ವಿ ಅಂದ್ರೆ ಏನ್ ತಗೊಂತೀರಿ? ಶೃಂಗಗಳು ಎಷ್ಟದವಪ್ಪ? ಶೃಂಗಗಳು 15 ಅದಾವು. ಇ ಅಂದ್ರೆ ಎಷ್ಟು ಅಂದ್ರೆ ಏನಪ್ಪಾ? ಅಂಚುಗಳು. ಅಂಚುಗಳು ಎಷ್ಟದವಪ್ಪ? 20 ಅದಾವು. ಹೌದಾ? ಎಫ್ ಪ್ಲಸ್ ವಿ. ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2ನ ಹೌದು. ನಮ್ದು ಏನೈತಿ? ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ಐತಿ. ಹಂಗಂದ್ರ ಮೊದಲಿಗೆ ನೋಡ್ರಿ, ಇದು ಈಕ್ವಲ್ ಟು ಬರ್ತೋ ಇಲ್ಲ ಅಂತ ಚೆಕ್ ಮಾಡ್ಬೇಕ ನಾವ್. ಅದಕ್ಕ ಡೈರೆಕ್ಟ್ ಇದ್ರೊಳಗ ಹಾಕೋದ್ ಬೇಡ. ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಎಫ್ ಎಷ್ಟೈತಪ್ಪ? 10. ವಿ ಎಷ್ಟೈತಪ್ಪ? 15 ಐತಿ. ಟೋಟಲ್ 10 ಪ್ಲಸ್ 15 ಎಷ್ಟಾತಪ್ಪ? 25 ಆತು. ಎಫ್ ಪ್ಲಸ್ ವಿ ಎಷ್ಟಾತಪ್ಪ? 25 ಆತು. ಇ ಪ್ಲಸ್ 2ನ ಇ ಎಷ್ಟೈತಿ? 20 ಐತಿ. 20 ಪ್ಲಸ್ 2 22. ಹೌದಾ? ಇ ಪ್ಲಸ್ 2 ಎಷ್ಟು ಬಂತು? 22 ಬಂತು. ಹಂಗಂದ್ರ ಎಫ್ ಪ್ಲಸ್ ವಿ 25 ಬಂತು, ಇದು 22 ಬಂತು. ಎರಡು ಸಮ ಬಂದವನ? ಇಲ್ಲ, ಬರ್ಲಿಲ್ಲ. ಹಾಗಾದ್ರೆ ಎಫ್ ಪ್ಲಸ್ ವಿ ಇಸ್ ನಾಟ್ ಈಕ್ವಲ್ ಟು ಇ ಪ್ಲಸ್ 2ನ ಇದಕ್ಕಿದು ಏನಿಲ್ಪ?
ಸಮ ಇಲ್ಲ, ಅದಕ್ಕ ನಾಟ್ ಈಕ್ವಲ್ ಟು ತಗೋಬೇಕು. ಹಂಗಂದ್ರೆ ಇಲ್ಲಿ ಇವು ಶೃಂಗಗಳನ್ನು ಹೊಂದಬಹುದೇ, ಇಲ್ಲ ಹೊಂದಲು ಸಾಧ್ಯವಿಲ್ಲ. ಹೊಂದಲು ಏನಿಲ್ಲ, ಸಾಧ್ಯವಿಲ್ಲ ಅಂತ ನಾವ್ ಏನ್ ಮಾಡ್ಬೇಕಿಲ್ಲಿ ಬರಿಬೇಕು. ತಿಳಿತಲ್ಲಪ್ಪ? ಏನಿಲ್ಪ ಇದು, ಏನಿಲ್ರಿ ಇದ್ರಾಗ. ಮುಖಗಳು ಗೊತ್ತಾಗಬೇಕು, ಅಂಚುಗಳು, ಶೃಂಗಗಳು, ಇವು ಮೂರು ಗೊತ್ತಿದ್ರ ಅಭ್ಯಾಸವನ್ನ ಬಿಡಿಸ್ಬೋದು. ತಿಳಿತಲ್ಲ? ನೆಕ್ಸ್ಟ್